ವೆಲ್ಕಮ್ ಬ್ಯಾಕ್ ಟು ಈಸಿ ಸಿಂಪ್ಲಿಫೈಡ್. ಸೊ ಆಲ್ರೆಡಿ ಎಪಿಸೋಡ್ 17 ಬಂದಿದ್ದೀವಿ. ಇನ್ನೇನು 3 ವಿಡಿಯೋಸ್ ಮಾಡಿದ್ರೆ ಆರ್ಡಿನೋ ಸೀರೀಸ್ ಮುಗಿಯುತ್ತೆ. ಸೊ ಆದಷ್ಟು ಈ ವಿಡಿಯೋ ಇನಿಷಿಯಲ್ ಸ್ಟೇಜಲ್ಲಿ ಹೇಳ್ತಾ ಇದ್ದೀನಿ. ಎನಿಥಿಂಗ್ ಡೌಟ್ ಲೆಟ್ ಇಸ್ ಕಾಮೆಂಟ್ ಇಟ್. ಓಕೆ, ಸೊ ಇಲ್ಲಿ ಡೌಟ್ ಹುಡಿಸ್ತಾ ಹೋದರೆ ESP32ನಲ್ಲಿ ಮಾಡ್ತೀವಲ್ಲ ಪ್ರಾಜೆಕ್ಟ್ಸು, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಓಕೆನಾ? ಸೊ ಕಮಿಂಗ್ ಟು ದಿ ಎಪಿಸೋಡ್ 17. ಸೊ ಇಲ್ಲೇನಪ್ಪ ಅಂತಂದರೆ ಎಪಿಸೋಡ್ 17ನಲ್ಲಿ ಆ್ಯಸ್ ಪರ್ ಅವರ್ ರೋಡ್ ಮ್ಯಾಪ್ ಡಿಜಿಟಲ್ ಕೌಂಟರ್ ಯೂಸಿಂಗ್ ಪುಷ್ ಬಟನ್ ಮತ್ತು 16x2 LCD. ಓಕೆನಾ? ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ತೋರಿಸ್ತೀನಿ. ಸಿಂಪಲ್ ಫಸ್ಟ್ ಡೆಮೋ ತೋರಿಸ್ತೀನಿ. ಇದೆಯಲ್ಲ, ಇದು ನಾನು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಇದು ಕೌಂಟ್ ಆಗುತ್ತೆ. 1 2 3 4 5 6 7 ಈ ರೀತಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಓಕೆನಾ? ಸೊ ಮತ್ತೀಗ ಏನಾದ್ರು 0ಇಂದಾನೇ ಬರಬೇಕು ಅಂದರೆ ಸಿಂಪ್ಲಿ ಇದೆಯಲ್ಲ, ಇದು ಆಡಿಯೋದಲ್ಲಿ ರಿಜಿಸ್ಟರ್ ಬಟನ್ನು, ಇದನ್ನು ಪ್ರೆಸ್ ಮಾಡಿ. ಓಕೆನಾ? ಮತ್ತು ಇದು 0ಇಂದಲೇ ಬರುತ್ತೆ. ಓಕೆ, ಇದು ನಮ್ಮದು ಮಾಡೋಕ್ಕೆ ಹೊರಟಿರೋದು ನಾವು. ಸೊ ವಾಟ್ ವಿ ಆರ್ ಬಿಲ್ಡಿಂಗ್, ಮೇನ್ ಗೋಲ್ ಏನು ಅಂದರೆ ವಿ ಆರ್ ಬಿಲ್ಡಿಂಗ್ ಎ ಡಿಜಿಟಲ್ ಕೌಂಟರ್. ಓಕೆನಾ? ಎವ್ರಿ ಟೈಮ್ ಯು ಪ್ರೆಸ್ ಎ ಪುಷ್ ಬಟನ್ ದ ನಂಬರ್ ಆನ್ ದ LCD ಇನ್ಕ್ರೀಸಸ್. ಸಿಂಪ್ಲಿ ಏನಾದ್ರು ನೀವು ಮನೆ ಒಳಗೆ ಬರಬೇಕು ಅಂದರೆ ಯಾವ್ದಾದ್ರು ಒಂದು ಕಂಪ್ನಿ ಇದೆ ಅಂದ್ಕೊಳ್ಳಿ. ಈಗ ಎಂಪ್ಲಾಯ್ಸ್ ಒಳಗಡೆ ಬರ್ತೀರಿ, ಎಷ್ಟು ಜನ ಬರ್ತಾವ್ರೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂದರೆ ಜಸ್ಟ್ ಆ ಬಟನಲ್ಲಿ ಇಟ್ಬಿಟ್ಟು ಡಿಸ್ಪ್ಲೇನ ಅವ್ರ ಒಳಗಡೆ ಅವ್ರೇನು ಆಫೀಸಲ್ಲಿ ಕುಂತಿರ್ತಾರಲ್ಲ CEO ಅವ್ರ ಹತ್ರ ಇಟ್ಕೊಂಡ್ರೆ ಸಾಕು. ಪ್ರತಿಯೊಬ್ಬರು ಬಂದಾಗ ಒಂದು ಬಟನ್ ಪ್ರೆಸ್ ಮಾಡಬೇಕು, ಅದು ಅಲ್ಲೇ ಡಿಸ್ಪ್ಲೇ ಆಗುತ್ತೆ. ಇಷ್ಟು ಜನ ಬಂದರು ಅಂತ. ಇಲ್ಲಿ ಮಾಡಿಸ್ಬೋದಲ್ಲ, 2-3 ಸಲ ಪ್ರೆಸ್ ಮಾಡ್ಬೋದಲ್ಲ. ಸೊ ಇದಕ್ಕೂ ಒಂದು ಸೊಲ್ಯೂಷನ್ ಇದೆ. ಏನು, ಒಂದು ಬಜರ್ ಇಕ್ಕೋದು. ಜಸ್ಟ್ ಒಂದು ಪ್ರೆಸ್, ಒಂದು ಬಜರ್, ಆಮೇಲೆ ಜಸ್ಟ್ ಡಿಲೇ ಕೊಡಬೇಕು ಅವಾಗ. ಸೊ ಈ ರೀತಿ ಕೂಡ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಈ ರೀತಿ ನಮ್ಮ ಮೇನ್ ಗೋಲ್ ಏನಂದರೆ ಜಸ್ಟ್ ಡಿಜಿಟಲ್ ಕೌಂಟರ್, ಏನೋ ಬಟನ್ ಪ್ರೆಸ್ ಮಾಡ್ತೀವಿ, ಅಲ್ಲಿ ಕೌಂಟ್ ಆಗುತ್ತೆ. ಓಕೆನಾ? ನಮ್ಮದು ಮೇನ್ ಗೋಲ್ ಗೊತ್ತಾಯಿತು. ಸೊ ಇದರಲ್ಲಿ ಈಗ ಅಪ್ಲಿಕೇಶನ್ ಎಲ್ಲ ಏನಂದರೆ ಲೈಕ್ ಪೀಪಲ್ ಕೌಂಟರು ಮತ್ತು ವಿಸಿಟರ್ ಕೌಂಟರ್ ಆಗಲಿ, ಪ್ರೊಡಕ್ಷನ್ ಕೌಂಟರು, ಡಿಜಿಟಲ್ ಸ್ಕೋರ್ ಬೋರ್ಡು ಅಥವಾ ಆಬ್ಜೆಕ್ಟ್ ಕೌಂಟರು ಅಥವಾ RFID ಅಟೆಂಡೆನ್ಸ್ ಸಿಸ್ಟಮಲ್ಲಿ ಕೂಡ ಯೂಸ್ ಆಗುತ್ತೆ. ಓಕೆನಾ? ಸೊ ಇಲ್ಲೇನು ಇನ್ಪುಟ್ ಏನು ಪುಷ್ ಬಟನ್ನು, ಔಟ್ಪುಟ್ ಏನು LCD ಡಿಸ್ಪ್ಲೇ. ಓಕೆನಾ? ಸೊ ಇವೆರಡೂ ಮಧ್ಯೆ ಏನು ನಮ್ಮ ಆರ್ಡಿನೋ ಪ್ರೊಸೆಸಿಂಗ್ ಮಾಡುತ್ತೆ. ಓಕೆನಾ? ಇದು ನಮ್ಮ ಮೇನ್ ಗೋಲ್. ಅರ್ಥ ಆಯ್ತಲ್ವಾ? ದೆನ್ ಇದಾದಮೇಲೆ ಬನ್ನಿ ನೆಕ್ಸ್ಟ್ ಏನು ಬಿಲ್ಡ್ ಮಾಡ್ತಿದ್ವಿ ಅಂತ ಗೊತ್ತಾಯಿತು. ಇದು ಅಪ್ಲಿಕೇಶನ್ ಎಲ್ಲಿ ಅಂತ ಗೊತ್ತಾಯಿತು. ದೆನ್ ಇದಾದಮೇಲೆ ಯಾವ್ಯಾವ ಕಾಂಪೊನೆಂಟ್ಸ್ ಬೇಕು. ಕಾಂಪೊನೆಂಟ್ಸು ಆರ್ಡಿನೋ, LCD ಡಿಸ್ಪ್ಲೇ ಮತ್ತು 10K ಪೊಟೆನ್ಷಿಯೋಮೀಟರು, ದೆನ್ ಪುಷ್ ಬಟನ್ ಮತ್ತು ಬ್ರೆಡ್ ವೈರು ಮತ್ತು ಜಂಪಿಂಗ್ ವೈರು, USB ಕೇಬಲ್, ಇವೆಲ್ಲ ಕಾಮನ್. ಓಕೆನಾ? ದೆನ್ ಕನೆಕ್ಷನ್ ಏನು ಏನೇನು ಗೊತ್ತಾಯ್ತು. ಈಗ ಏನು ಬಿಲ್ಡ್ ಮಾಡ್ತಾಯಿದ್ದೀವಿ, ಕಾಂಪೊನೆಂಟ್ಸು, ಅಪ್ಲಿಕೇಶನು. ಈಗ ಕನೆಕ್ಷನ್ಗೆ ಹೋಗೋಣ. ಸೊ ಕನೆಕ್ಷನು ಹೇಳ್ತಾಯಿದ್ದೀನಿ ನೋಡಿ, ಸಿಮಿಲರ್ ಟು ಕನೆಕ್ಷನ್ ಏನಪ್ಪ ಅಂತಂದರೆ ಸಿಮಿಲರ್ ಟು ದಿ ಇದೇನು ಪ್ರೀವಿಯಸ್ಲಿ ಮಾಡಿದ್ವಲ್ಲ ಲೈಕ್ LCD ಡಿಸ್ಪ್ಲೇಗೆ, ಅದೇ ಕನೆಕ್ಷನ್ನೇ. ಓಕೆನಾ? ಇದು LCD ಡಿಸ್ಪ್ಲೇ ಇದು ಅಲ್ಲ, ಇದು ಯಾವುದಾದ್ರು ಎಪಿಸೋಡ್ 15 ಇದು, ಎಪಿಸೋಡ್ 16 ಇಲ್ಲಿದೆ. ಓಕೆನಾ? ಕನೆಕ್ಷನು ಡೋಂಟ್ ವರಿ, ಸೇಮ್ ಟು ಸೇಮ್ ಇಲ್ಲಿ ಏನಿದೆ ಕನೆಕ್ಷನು ಅದೇ ಕನೆಕ್ಷನ್ನೇ ಮಾಡಿ. ಇದೆಲ್ಲ ಕನೆಕ್ಷನ್ ಸೇಮ್, ಬಟ್ ಜಸ್ಟ್ ಪುಷ್ ಬಟನಿಗೆ 1 ಪಿನ್ನಿಂದ D7ಗೆ ಕೊಡಿ. ಓಕೆನಾ? ಡಿಜಿಟಲ್ ಪಿನ್ಸ್ ಆರ್ಡಿನೋಗೆ, ಇನ್ನೊಂದು ಗ್ರೌಂಡಿಗೆ ಕೊಡಿ, ಇಷ್ಟೇ. ಸೊ ನನ್ನ ವಾಯ್ಸ್ ಏನಾದ್ರು ಕೇಳಿಸ್ತಿಲ್ಲ ಅಂದರೆ ಜಸ್ಟ್ ಇದು ಬರ್ತೀನಿ ನೋಡಿ. ಪುಷ್ ಬಟನ್ ಇದೆಯಲ್ಲ, ಪುಷ್ ಬಟನ್ದು ಒಂದು ಪಿನ್ನು D7ಗೆ, ಇನ್ನೊಂದು ಗ್ರೌಂಡಿಗೆ. ಓಕೆನಾ? ಸೇಮ್ ಕನೆಕ್ಷನ್, ಏನು ಚೇಂಜ್ ಮಾಡೋಕ್ಕೋಗಬೇಡಿ. ಓಕೆ, ಜಸ್ಟ್ ನಾವು ಒಂದು ಪುಷ್ ಬಟನ್ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಓಕೆನಾ? ಕನೆಕ್ಷನ್ ಕೂಡ ಅರ್ಥ ಆಯಿತು. ದೆನ್ ಕನೆಕ್ಷನ್ ಅರ್ಥ ಆಯಿತು. ಈಗ ಏನು ಬಿಲ್ಡ್ ಮಾಡ್ತೀವಿ ಅಂತ ಗೊತ್ತಾಯಿತು. ಇದು ವರ್ಕಿಂಗ್ ಹೆಂಗಂದರೆ ಸಿಂಪಲ್ಲು. ಏನಪ್ಪ ಅಂತಂದರೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ವರ್ಕಿಂಗ್ ತುಂಬ ಇಂಪಾರ್ಟೆಂಟು. ಸೊ ಕನೆಕ್ಷನ್ ಮೇಲೆ ಏನಪ್ಪ ಅಂತಂದರೆ ಪುಷ್ ಬಟನ್ ನಾವು ಪ್ರೆಸ್ ಮಾಡಿದ ತಕ್ಷಣ ಆರ್ಡಿನೋ ಆ ಬಟನ್ ಪ್ರೆಸ್ ಆಗಿಂತ ರೀಡ್ ಮಾಡುತ್ತೆ. ದೆನ್ ನಾವು ಈಗ ಒಂದು ಸೈ ಪ್ರೆಸ್ ಮಾಡಿದಾಗ 0 ಇರುತ್ತೆ, ಇನ್ನೊಂದು ಸೈ ಪ್ರೆಸ್ ಮಾಡಿದಾಗ 0+1, ದೆನ್ ಇನ್ನೊಂದು ಸೈ ಪ್ರೆಸ್ ಮಾಡಿದಾಗ 1 ಇರುತ್ತಲ್ಲ, ಮತ್ತು ಆ 1+1 ಆಗುತ್ತೆ. ಈ ರೀತಿ ಕೌಂಟ್ ಆಗುತ್ತೆ, ಲೈಕ್ ಲೂಪ್ ವೈಸ್. ನಾನು ಇಲ್ಲಿ ಪ್ರೋಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಯಾವ ರೀತಿ ಲೂಪ್ ವೈಸ್ ಆಗುತ್ತೆ ಅಂತ. ಓಕೆನಾ? ದೆನ್ ಆ ಕೌಂಟ್ ಆದಾಗ ದೆನ್ LCD ಅಪ್ಡೇಟ್ ದ ವ್ಯಾಲ್ಯೂ, ಈ ಥರ ಪ್ಲಸ್ ಆದಂಗೆ LCD ಅಪ್ಡೇಟ್ ಮಾಡ್ತಾ ಹೋಗುತ್ತೆ. ಸೊ ಫೈನಲಿ ನಾವು ಯೂಸರ್ಸು ನಾವು ನೋಡ್ತೀವಿ ಏನಾಗ್ತಿದೆ ಅಂತ. ಓಕೆನಾ? ಇಷ್ಟೇಪ್ಪ ನಾವು ಮೇನ್ ಗೋಲು ಮತ್ತು ಯಾವ ರೀತಿ ವರ್ಕ್ ಆಗುತ್ತೆ ಪ್ರಾಜೆಕ್ಟ್. ಇಷ್ಟು ಸಿಂಪಲ್ ಅಪ್ಪ. ನೋಡಿ, ಇನ್ನೊಂದ್ಸಲಿ ಡೆಮೋ ತೋರಿಸ್ತೀನಿ. ಸಿಂಪ್ಲಿ ಕಾಣಿಸ್ತಿದೆಯಲ್ವ ಇದು, 1 2 3 4 5 6 7. ಸೊ ಈ ಥರ ಮಾಡ್ತಾ ಹೋಗ್ಬೋದು. ಎಷ್ಟು ಕ್ರೌಡ್ ಮಾಡ್ಬೋದಾ, 1000 ಮಾಡ್ಬೋದಾ, ಈ ಲಿಮಿಟ್ ಇದೆಯಲ್ಲ, ಈ ಬಾಕ್ಸಸ್ ಫಿಲ್ ಆಗೋವರೆಗೂ ಮಾಡ್ಬೋದು.
ಓಕೆ. ಸೊ ಇಷ್ಟೇ ಪ್ರಾಜೆಕ್ಟ್, ಡೋಂಟ್ ವರಿ, ತುಂಬ ಸಿಂಪಲ್ ಆಗಿದೆ. ಎನಿಥಿಂಗ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ದೆನ್ ವಿ ವಿಲ್ ಸಿ ಆನ್ ನೆಕ್ಸ್ಟ್ ವಿಡಿಯೋ. ಸೊ ಬಿಫೋರ್ ವಿಡಿಯೋ ಇದೊಂದು ಪ್ರೋಗ್ರಾಮ್ ಒಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಓಕೆನಾ. ಸಾರಿ, ಇದೊಂದು ಪ್ರೋಗ್ರಾಮ್ ಒಂದು ಮರ್ತಿದ್ದೇನೆ, ಆ ಪ್ರೋಗ್ರಾಮ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಿಂಗ್ ಟು ದಿ ಪ್ರೋಗ್ರಾಮ್, ಏನಿಲ್ಲ, ನೀವು ಯಾವುದೇ ನೀವು ಲಿಕ್ವಿಡ್ ಕ್ರಿಸ್ಟಲ್ LCD ಯೂಸ್ ಮಾಡ್ತೀರಾ ಅಂದಮೇಲೆ ಡೆಫಿನೆಟ್ಲಿ ನೀವು ಲೈಬ್ರರಿ ಯೂಸ್ ಮಾಡಬೇಕು ಇದೆ. ದೆನ್ ಇದನ್ನು ಪಿನ್ ಕಾನ್ಫಿಗರೇಷನ್ ಹೇಳಿದ್ದೀನಿ ಯಾವ್ಯಾವು ಅಂತ, ಓಕೆ. ದೆನ್ D7 ಏನಕ್ಕೆ ಅಂತ, ಈ 7 ಏನಕ್ಕೆ ಅಂತಂದರೆ ನಾನು ಪುಷ್ ಬಟನ್ ಫಿಕ್ಸ್ ಅದು ಅಲ್ವಾ. ದೆನ್ ಇಲ್ಲಿ ಏನೋ ತಲೆ ಕೆಡಿಸ್ಕೊಳಕ್ಕೆ ಹೋಗಿ ನಾನು ಮೇನ್ ಹೇಳ್ತಾ ಹೋಗ್ತೀನಿ, ಓಕೆ. ವಾಯ್ಡ್ ಸೆಟಪ್ ಇದು ಫಿಕ್ಸ್ ಸೆಟಪ್ ಆಗಿರೋದು, ಬಟ್ ಇದೊಂದು ವೆರಿ ಇಂಪಾರ್ಟೆಂಟ್ ಇದೆ. ಇನ್ಪುಟ್ ಪುಲ್ ಅಪ್ ಅಂತಂದರೆ ಸಿಂಪಲ್ಗೆ ಅರ್ಥ ಮಾಡ್ಕೊಳ್ಳಿ, ಆ ಆರ್ಡಿಯೋದಲ್ಲಿ ಇಂಟರ್ನಲ್ಲಿ 10K ರೆಸಿಸ್ಟರ್ ಇರುತ್ತೆ. ಸೊ ಅದನ್ನು ನಾನು ಡಿಫೈನ್ ಮಾಡ್ತಾ ಇರೋದು, ಅಥವಾ ನಾವು ಎಕ್ಸ್ಟ್ರಲ್ಲಿ 10K ಯೂಸ್ ಮಾಡ್ಬೋದು, ಓಕೆನಾ. ಈ ರೀತಿ ಡೋಂಟ್ ವರಿ ಅಬೌಟ್ ಟೂ ಮಚ್, ಓಕೆ. ಜಸ್ಟ್ ಇದನ್ನು ನೀವು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಹೋದರೆ ತುಂಬ ಡೀಪಾಗಿ ಹೋಗ್ಬೋದು, ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗಿಬಿಟ್ಟು ಇಷ್ಟೊಂದು ಟಫ್ ಇದೆಯಾ ಅಂತ ಅಂದ್ಕೊಬಾರ್ದು. ಜಸ್ಟ್ ಸಿಂಪಲ್ ಇನ್ಪುಟ್ ಪುಲ್ ಅಪ್ ಅಂದರೆ ಇಂಟರ್ನಲ್ ಆಡಿನ ಇಂಟರ್ನಲ್ 10K ರೆಸಿಸ್ಟರ್ನ ನಾನು ಆ್ಯಕ್ಸೆಸ್ ಮಾಡೋಕ್ಕೆ ನಾನು ಇದನ್ನ ಡಿಫೈನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ, ಓಕೆನಾ. ದೆನ್ ವೈಡ್ ಲೋಪು ಏನಿದು, ಬಟನ್ ಪ್ರೆಸ್ ಆದಂಗೆ ಇನ್ಕ್ರೀಸ್ ಮಾಡ್ತಾ ಹೋಗು ಅಂತ, ಓಕೆನಾ. ಇಷ್ಟೇ, ಜಸ್ಟ್ ಪ್ರೋಗ್ರಾಮ್ ಇರೋದು ಸಿಂಪಲ್. ಸೊ ಓವರ್ ಆಲ್ ಎಪಿಸೋಡ್ 17 ಕೂಡ ಮುದ್ದೆ. ದೆನ್ ವಿ ವಿಲ್ ಸಿ ಎನ್ ಎಪಿಸೋಡ್ 18 ಟಿಲ್ ರಿವೈಸ್ ದ ಪ್ರೀವಿಯಸ್ ಟಾಪಿಕ್ಸ್ ಆ್ಯಂಡ್ ಮೇಕ್ ಕನೆಕ್ಷನ್ಸ್ ಆನ್ ಯುವರ್ ಸೆಲ್ಫ್ಸ್, ಓಕೆ. ಲೈಕ್ ಸಿಂಪ್ಲಿ ಪುಷ್ ಬಟನ್ ಆ ಕಡೆ ಕನೆಕ್ಟ್ ಮಾಡಿ, ಒಂದು ಬಜರ್ ಕನೆಕ್ಟ್ ಮಾಡಿ, ಏನು ಮಾಡ್ತಾಯಿರಿ, ಓಕೆನಾ. ಸೊ ಮಾಡ್ತಾನೆ ಇದರಲ್ಲಿ ಸ್ವಲ್ಪ ನಿಮಗೆ ಕನೆಕ್ಷನ್ಸ್ ಆಗ್ತಾಯಿತ್ತು, ಓಕೆ. ವಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ.